ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕಾಂಚಸ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಶುಕ್ರವಾರದ ಬೆಳಗ್ಗೆ ವ್ಲಾಗ್ ಆಗಿರುತ್ತೆ. ಇವಾಗ ಧನುರ್ಮಾಸ ಇರೋದ್ರಿಂದ ಬೆಳಗ್ಗೆ ಇವತ್ತು ನಾನು 9 ಡೇಸ್ ಪೂಜೆ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಬೆಳಗ್ಗೆ ದೇವ್ರ ಮನೆಯೆಲ್ಲ ಶುದ್ಧಿ ಮಾಡಿಬಿಟ್ಟು ದೇವ್ರ ಸಾಮಾನುಗಳೆಲ್ಲ ತೊಳೆದ್ಬಿಟ್ಟು ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಈಗ ಟೈಮ್ ಒಂದು 4:30 ಆಗಿದೆ. ಬೇಗ ಮನೇಲಿ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೆ ಇವತ್ತು ದೇವ್ರ ಸಾಮಾನೆಲ್ಲ ತೊಳೆಯೋದಿತ್ತಲ್ವ, ಅದಕ್ಕೆ ಸ್ವಲ್ಪ ಬೇಗನೆ ಎದ್ದು ಎಲ್ಲ ಮುಗಿಸ್ಕೊಂಡು ಇವಾಗ ಪೂಜೆ ಕೂಡ ಆಯಿತು. ಇವಾಗ ಧೂಪ ಹಚ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಾಂಬ್ರಾಣಿ ಕೂಡ ಸೇರಿಸ್ಬಿಟ್ಟು ಧೂಪನ ಹಚ್ತಾ ಇದ್ದೀನಿ. ಈ ಥರ ಧೂಪ ಹಚ್ಚೋದ್ರಿಂದ ಮನೇಲಿ ಒಂಥರ ಪಾಸಿಟಿವ್ ವೈಬು ಮತ್ತು ಒಂಥರ ಸಮಾಧಾನವಾಗಿರುತ್ತೆ ಅವತ್ತಿನ ದಿನ ಎಲ್ಲ ಅಂತ. ಬೆಳಗ್ಗೆನೇ ಪೂಜೆ ಕೂಡ ಮಾಡಿದ್ನಲ್ವ, ಅದಕ್ಕೆ ಧೂಪ ಹಚ್ಚಿಬಿಟ್ಟು ನಾನು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ನನಗೆ ಹತ್ರವಾಗಿ ಇದೆ ಅಶ್ವತ್ಥಕಟ್ಟೆ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ. ಅದಕ್ಕೆ ನಾನು ಹಾಗೆ ನಡ್ಕೊಂಡೇ ಹೋಗ್ಬಿಟ್ಟು ಬರ್ತೀನಿ. ನಾನು ಕೂಡ ಹೊರಟೆ. ಅದಾದಮೇಲೆ ನೋಡ್ತಿರ್ಬೋದು ರೋಡು ಎಷ್ಟು ಖಾಲಿಯಾಗಿದೆ, ಯಾರೂ ಇಲ್ಲ. ಈ ಥರ ನೋಡ್ಬೇಕಂದ್ರೆ ನಾವು ಬೆಳಗ್ಗೆ ಬೇಗ ಎದ್ದೆ ಈ ಥರ ರೋಡೆಲ್ಲ ನೋಡಬೇಕು. ಇನ್ನು ಸ್ವಲ್ಪ ಟೈಮ್ ಆಗುವಾಗ ಫುಲ್ಲು ಜನಗಳೆಲ್ಲ ಓಡಾಡೋಕ್ಕೆ ಸ್ಟಾರ್ಟ್ ಆಗ್ತಾರಲ್ವ, ಮತ್ತು ಫುಲ್ಲು ಗಾಡಿಗಳೇ. ಅದನ್ನೇ ನಾನು ಅಂದ್ಕೊಂಡು ಹೋಗ್ದೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಆಂಜನೇಯ ಸ್ವಾಮಿಗೂ ಕೂಡ ಪ್ರದಕ್ಷಿಣೆ ಹಾಕ್ಬಿಟ್ಟು ಇನ್ನು ಎದುರುಗಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೂ ಕೂಡ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಅಯ್ಯಪ್ಪ ಸ್ವಾಮಿಗೆ ಇವಾಗ ಮನೆಗೆ ಬಂದೆ. ಇವತ್ತು ಬೇಗ ಏನಾದರೂ ಮಾಡ್ಕೊಂಡು ಬಿಡೋಣ ತಿಂಡಿ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಬೀಟ್ರೋಟ್ ಇತ್ತು, ಅದನ್ನು ಕ್ಲೀನಾಗಿ ಈ ಥರ ತೆಳುವಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಕಟ್ ಮಾಡಿಕೊಂಡು ಇವಾಗ ಅದನ್ನು ಸ್ಟೀಮ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಒಂದು ಕಡೆ ಸ್ಟೀಮ್ ಮಾಡೋಕ್ಕಿಟ್ಟು ಒಂದು ಕಡೆ ಹಾಲು ಕೂಡ ಕಾಯಿಸಿ ಎತ್ತಿಟ್ಕೊಂಡೆ. ಅದಾದಮೇಲೆ ನನಗೊಂದು ಬೆಟ್ಟದ ನೆಲ್ಲಿಕಾಯಿ, ಬೀಟ್ರೋಟು, ಶುಂಠಿ, ಪುದೀನ ಆ್ಯಡ್ ಮಾಡಿಕೊಂಡು ಒಂದು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ನಿಂಬೆ ರಸ ಆ್ಯಡ್ ಮಾಡ್ಕೊಂಡಿದ್ದೆ. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ, ಹೇರ್ ಗ್ರೋತಿಗೆ ಕೂಡ ಹೆಲ್ಪ್ ಆಗುತ್ತೆ. ಈ ಥರ ಮಾರ್ನಿಂಗ್ ಟೈಮ್ ಜ್ಯೂಸ್ ಎಲ್ಲ ಕುಡಿಯೋದ್ರಿಂದ ಒಂಥರ ಆ್ಯಕ್ಟಿವ್ ಆಗಿ ಕೂಡ ಇರ್ಬೋದು. ಇನ್ನು ಇವತ್ತು ಸಿಂಪಲ್ಲಾಗಿ ಆಗೋ ಥರ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವು, ಜಜ್ಜಿಟ್ಕೊಂಡಿದ್ದು ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಕಡಲೆ ಬೀಜ, ಈರುಳ್ಳಿ ಮತ್ತು ಟೊಮೆಟೊನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ತುರಿದಿಟ್ಕೊಂಡಿದ್ದ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ವಿಡಿಯೋ ಮಾಡುವಾಗ ಸ್ಕಿಪ್ ಆಗಿದೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ನೀರನ್ನ ಹಾಕ್ಕೊಂಡು ಲಾಸ್ಟಿಗೆ ಸ್ವಲ್ಪ ನಿಂಬೆ ರಸ ಮತ್ತು ಅಕ್ಕಿನ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು. ಒಂದು ಕ್ವಿಕ್ಕಾಗಿ ಆ್ಯಂಡ್ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ. ಇನ್ನು ರೈಸ್ನ ಆ ಕಡೆ ಬೇಯಿಸೋಕ್ಕಿಟ್ಟು ಈ ಕಡೆ ಒಂದು ಪ್ಯಾನ್ಗೆ ಸ್ವಲ್ಪ ಕೊಕೊನೆಟ್ ಆಯಿಲು ಮತ್ತು ಆಗಲೇ ಬೇಯಿಸಿ ಇಟ್ಕೊಂಡಿದ್ನಲ್ವ ಬೀಟ್ರೋಟ್ನ ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ, ಖಾರದ ಪುಡಿ ಮತ್ತು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈ ಥರ ಚಿತ್ರಾನ್ನಕ್ಕೆಲ್ಲ ಅದು ತುಂಬಾ ಒಂಥರ ಸೈಡ್ ಡಿಶ್ಗೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಇನ್ನು ಪಾಪುಗೆ ಇವತ್ತು ಸ್ನ್ಯಾಕ್ಸ್ಗೆ ಓಟ್ಸ್ ದೋಸೆ ಮಾಡಿಕೊಟ್ಬಿಡೋಣ ಅಂತ ನೆನೆಸಿಟ್ಟಿದ್ದ ಓಟ್ಸ್ನ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಮತ್ತು ಕ್ಯಾರೆಟ್ ತುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ತುರಿ ಆ್ಯಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಜೀರಾ ಪೌಡರು ಮತ್ತು ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಬ್ಯಾಟರ್ ರೆಡಿ ಮಾಡಿಕೊಂಡೆ. ಇವಾಗ ಚಿಕ್ಕದಾಗಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚಿಕ್ಕದಾಗಿ ಮಾಡಿಕೊಂಡ್ರೆ ಆರಾಮಾಗಿ ಅವರು ಕೈಯಲ್ಲಿ ಇಟ್ಕೊಂಡೇ ತಿನ್ಬೋದು. ಮತ್ತು ಅವ್ರಿಗೆ ಈ ಥರ ಎಲ್ಲ ದೋಸೆ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ. ಏನಂದರೆ ಅದರಲ್ಲಿ ದೋಸೆಯಲ್ಲಿ ಕ್ಯಾರೆಟ್ ಇರಬೇಕು ಮೇಯ್ನ್. ಈ ಕ್ಯಾರೆಟ್ ಆ್ಯಡ್ ಮಾಡಿಕೊಂಡ್ರೆ ಫುಲ್ಲು ಕಲರ್ಫುಲ್ಲಾಗಿ ದೋಸೆ ಕಾಣಿಸುತ್ತಲ್ವ, ಒಂಥರ ಅವರಿಗೆ ಅದು ತುಂಬಾ ಇಷ್ಟ ಆಗುತ್ತೆ. ನೋಡಿ ಈ ಥರ ಚಿಕ್ಕದಾಗಿ ದೋಸೆ ಮಾಡ್ಕೊಂಡಿದ್ದೀನಿ. ಇವಾಗ ಅವ್ರ ಸ್ನ್ಯಾಕ್ಸ್ ಬಾಕ್ಸ್ ಕೂಡ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಒಂದು ಕಡೆ ಸ್ವಲ್ಪ ದೋಸೆ ಕೂಡ ಹಾಕ್ಬಿಟ್ಟು ಒಂದೇ ಒಂದು ಆರೆಂಜ್ ಮತ್ತು ಚಾಕೋ ಕೇಕ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ.
ಏನಾದರೂ ಒಂದು ಸ್ವಲ್ಪ ಅದ್ರ ಜೊತೆಗೆ ಸ್ನ್ಯಾಕ್ಸ್ ಕೂಡ ಇರಲೇಬೇಕು. ಅದಕ್ಕೆ ಅದು ಕೂಡ ನೀವು ಕೂಡ ಈ ಥರ ದೋಸೆನೆಲ್ಲ ಟ್ರೈ ಮಾಡಿ. ಮಕ್ಕಳು ಆರಾಮಾಗಿ ಇಷ್ಟಪಟ್ಟು ತಿಂತಾರೆ. ಅದ್ರ ಜೊತೆಗೆ ಸ್ವಲ್ಪ ಈ ಥರ ಕ್ಯಾರೆಟ್ ಎಲ್ಲ ಆ್ಯಡ್ ಮಾಡಿದ್ರೆ ಅವರಿಗೂ ಕೂಡ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ, ಇಷ್ಟಪಟ್ಟು ತಿಂತಾರೆ. ಮತ್ತು ತುಂಬಾ ಹೆಲ್ತಿ ಫುಡ್ ಕೂಡ ಅಲ್ವಾ ಓಟ್ಸ್ ಎಲ್ಲ ಆ್ಯಡ್ ಮಾಡಿದ್ರೆ. ಮತ್ತು ಬೇಗ ಕೂಡ ಮಾಡ್ಕೊಳ್ಬೋದು. ಇನ್ನು ಅವರಿಗೂ ಕೂಡ ತಿಂಡಿ ತಿನ್ನಿಸ್ಬಿಟ್ಟು ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ಬಂದೆ. ಇನ್ನು ಇವಾಗ ನನ್ನ ಹಸ್ಬೆಂಡ್ ಕೂಡ ತಿಂಡಿ ಕೊಡ್ತಾ ಇದ್ದೀನಿ. ಅದಾದಮೇಲೆ ಅವರು ಕೂಡ ತಿಂಡಿ ಮುಗಿಸಿ ಆಫೀಸಿಗೆ ಹೊರಟರು. ಇನ್ನು ನಾನು ಕೂಡ ಇಲ್ಲೇ ಎತ್ತಿಟ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ಇವಾಗ ಆಫೀಸಿಗೆ ಹೋಗೋಕ್ಕೆ. ಇವಾಗ ನನಗೊಂದು ಪೈನಾಪಲ್ ಸ್ಮೂದಿ ಮಾಡ್ಕೊಂಡು ಬಿಡೋಣ ಅಂತ ಕ್ಲೀನಾಗಿ ಪೈನಾಪಲ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ಇವಾಗ ಆಗಲೇ ನೆನೆಸಿಟ್ಕೊಂಡಿದ್ನಲ್ವ ಓಟ್ಸ್ನ, ಅದನ್ನು ಜಾರಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋ ಪೈನಾಪಲ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಅದರಲ್ಲಿ ಸ್ವಲ್ಪ ಪೈನಾಪಲ್ ಎತ್ತಿಟ್ಕೊಂಡಿದ್ದೆ, ಅದನ್ನು ಕ್ಲೀನಾಗಿ ಸಣ್ಣದಾಗಿ ಹಚ್ಕೊಂಡು ಅದು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಪಂಪ್ಕಿನ್ ಸೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ರೋಸ್ಟ್ ಮಾಡಿಕೊಂಡು. ಇಷ್ಟು ಮಾಡಿಕೊಂಡ್ರೆ ಒಂದು ಸಖತ್ ಟೇಸ್ಟಾಗಿರೋ ಪೈನಾಪಲ್ ಸ್ಮೂದಿ ರೆಡಿ ಆಗಿಬಿಡುತ್ತೆ. ಇನ್ನು ಈ ವ್ಲಾಗಲ್ಲಿ ಒಂದು ಹೊಸ ರೆಸಿಪಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ಮನೇಲಿ ಸ್ವಲ್ಪ ತೆಂಗಿನಕಾಯಿ ಇತ್ತು, ಅದಕ್ಕೆ ಚಟ್ನಿ ಪುಡಿ ಮಾಡ್ಕೊಂಡು ಬಿಡೋಣ. ಕೇರಳ ಸ್ಟೈಲ್ ಚಟ್ನಿ ಪುಡಿ ಇದು. ಅದಕ್ಕೆ ಈ ಥರ ಎಲ್ಲ ಕ್ಲೀನಾಗಿ ಅದನ್ನು ಎತ್ಕೊಂಡು ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಕ್ಲೀನಾಗಿ ಗ್ರೈಂಡ್ ಮಾಡಿಕೊಂಡು, ಅಂದರೆ ತೆಂಗಿನಕಾಯಿ ಫುಲ್ಲು ನುಣ್ಣಗೂ ಕೂಡ ಗ್ರೈಂಡ್ ಮಾಡ್ಕೊಳ್ಬಾರ್ದು, ಮತ್ತು ತುಂಬ ದಪ್ಪ ದಪ್ಪ ಪೀಸಾಗೂ ಗ್ರೈಂಡ್ ಮಾಡ್ಕೊಳ್ಬಾರ್ದು. ಮೀಡಿಯಮ್ ಇದರಲ್ಲಿ ಇರಬೇಕು. ಆ ಥರ ಗ್ರೈಂಡ್ ಮಾಡಿಕೊಂಡು ಒಂದು ಪ್ಲೇಟಿಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಥರ ನೋಡಿ, ಈ ಥರ ಫುಲ್ಲು ಎಲ್ಲ ಗ್ರೈಂಡ್ ಮಾಡಿಕೊಂಡೆ. ಇವಾಗ ಇದಕ್ಕೆ ಸ್ವಲ್ಪ ಸಾಂಬಾರು ಈರುಳ್ಳಿ ಮತ್ತು ಶುಂಠಿ ಬೇಕಾಗುತ್ತೆ. ಅದಕ್ಕೆ ನಾನು ಎಲ್ಲ ಕ್ಲೀನಾಗಿ ಈ ಥರ ನೋಡಿ ಕ್ಲೀನಾಗಿ ಅದನ್ನು ಸಾಂಬಾರು ಈರುಳ್ಳಿನೆಲ್ಲ ಬಿಡಿಸ್ಕೊಂಡು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ತೆಳುವಾಗಿ. ಇವಾಗ ಇದೊಂದು ಬಾಣಲಿಗೆ ಸಾಂಬಾರು ಈರುಳ್ಳಿನ ಹುರ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇವಾಗ ಶುಂಠಿನ ಕೂಡ ಈ ಥರ ಕ್ಲೀನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದು ಕೂಡ ಹುರ್ಕೊಂಡು ಸ್ವಲ್ಪ ಕರಿಬೇವಿಗೆ ಕೂಡ ಹುರ್ಕೋಬೇಕು. ಇವಾಗ ಅದನ್ನು ತೆಂಗಿನಕಾಯಿ ಜೊತೆ ಮಿಕ್ಸ್ ಮಾಡಿಕೊಂಡು ಈ ಥರ ಲೋ ಫ್ಲೇಮಲ್ಲಿ ಹುರ್ಕೋಬೇಕು, ಇಲ್ಲಾಂದರೆ ಫುಲ್ಲು ಸೀದೋಗಿಬಿಡುತ್ತೆ. ಫುಲ್ಲು ಸೀದೋಗಿಬಿಟ್ರೆ ಮತ್ತು ಮಾಡ್ಕೊಂಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಲೋ ಫ್ಲೇಮಲ್ಲಿ ಈ ಥರ ಹುರ್ಕೋಬೇಕು. ಇದು ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು. ಇನ್ನು ಇದಕ್ಕೆ ಸ್ವಲ್ಪ ನಾನು ಮಾಡ್ಕೊತಿರೋ ಕ್ವಾಂಟಿಟಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಇವಾಗ ಚಟ್ನಿ ಪುಡಿ ರೆಡಿ ಆಯಿತು. ಇದರಲ್ಲಿ ಸ್ವಲ್ಪ ಎಣ್ಣೆ ಅಂಶ ಇರೋದ್ರಿಂದ ಈ ಥರ ಇರುತ್ತೆ. ಸ್ವಲ್ಪ ಡ್ರೈ ಆದಮೇಲೆ ಉದುದ್ರಾಗಿ ಚೆನ್ನಾಗಿ ಪುಡಿ ಪುಡಿಯಾಗಿ ಬರುತ್ತೆ. ಇನ್ನು ಇದನ್ನು ಬಿಸಿ ಅನ್ನದ ಜೊತೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಚಟ್ನಿ ಪುಡಿ ಆ್ಯಡ್ ಮಾಡ್ಕೊಂಡು ತಿಂತ ಸಖತ್ತು ರುಚಿಯಾಗಿರೋ ಊಟ ಆಗುತ್ತೆ ನಮ್ದು ಅವತ್ತಿನ ದಿನ. ನೀವು ಕೂಡ ಒಂದ್ಸಲ ಈ ಚಟ್ನಿ ಪುಡಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಾವ್ಯ ಕಾನ್ಸಸ್ ವ್ಲಾಗ್.